ಆತ ಯಾವುದೇ ಕಲ್ಮಶವಿಲ್ಲದೆ ಬಿಸಿಲು ಮಳೆ ಚಳಿಗೆ ಮೈಕೊಡವಿ ಬಂಗಾರದಂತಹ ಬೆಳೆ ಬೆಳೆದಿದ್ದ ಬಡ ರೈತ. ರೈತನ ಏಳಿಗೆ ಸಹಿಸಲಾಗದ ಕೇಲ ದುಷ್ಕರ್ಮಿಗಳು ಬಡ ರೈತ ಬೆಳೆದಿದ್ದ ಬಂಗಾರದಂತಹ ಬೆಳೆ ಹಾಳು ಮಾಡಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಅನ್ನದಾತನ ಬದುಕಿಗೆ ದುಷ್ಕರ್ಮಿಗಳು ಕೊಳ್ಳಿ. ರಾತ್ರೋರಾತ್ರಿ ಅಟ್ಟಹಾಸ, ರೈತ ಕಂಗಾಲು. ಭೂಮಿ ಮೇಲೆ ಎಂತೆಂತಹ ಜನ ಇದ್ದಾರ್ ನೋಡಿ. ನಿಯತ್ತಾಗಿ ದುಡಿದು ತಿನ್ನೋರನ್ನ ಬದುಕೋಕ್ ಬಿಡೋದಿಲ್ಲ. ಹೆಂಗಾದ್ರೂ ಮಾಡಿ ಅವರನ್ನ ಕಷ್ಟಗಳ ಕೋಪಕ್ಕೆ ತಳ್ಳಬೇಕು ಅಂತ ಪಣ ತೊಟ್ಟಿರ್ತಾರೆ. ಯಾದಗಿರಿಯ ಕೂಡ್ಲೂರು ಗ್ರಾಮದಲ್ಲೂ ಆಗಿದ್ದು ಇದೆ ನೋಡಿ. ಮೈ ಬಗ್ಗಿಸಿ ಮಳೆ ಗಾಳಿ ಎಂದೇ ದುಡಿತಿದ್ದ ಅನ್ನದಾತನ ಕುಟುಂಬದ ಮೇಲೆ ಕಿಡಿಗೇಡಿಗಳು ಹಗೆ ಸಾಧಿಸಿದ್ದಾರೆ. ಸ್ವಂತ ಜಮೀನು ಇಲ್ದಿದ್ರೂ ಚೆನ್ನಾಗಿ ಬದುಕ್ತಿದ್ದಾನೆ ಅಂತ ಲೀಸ್ಗೆ ತಗೊಂಡಿದ್ದ ಜಮೀನಲ್ಲಿ ಬೆಳೆದಿದ್ದ ಬೆಳೆಯನ್ನ ಹಾಳು ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಈತನ ಹೆಸರು ಮಲ್ಲಪ್ಪ. ಬೆಳೆ ಬೆಳೆಯೋಕೆ ಸ್ವಂತ ಜಮೀನಿಲ್ಲ. ಬೇರೆಯವರ ಭೂಮಿಯನ್ನ ಲೀಸ್ಗೆ ಪಡೆದು ಬೆಳೆಯನ್ನ ಬೆಳೀತಿದ್ರು. ಇದರಿಂದಲೇ ಮಲ್ಲಪ್ಪನ ಕುಟುಂಬವು ಜೀವನ ಸಾಗಿಸ್ತಿತ್ತು. ಇವರು ಯಾರ ತಂಟಿಗೂ ಹೋದವರಲ್ಲ. ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತಿದ್ದವರು. ಕಳೆದೊಂದು ತಿಂಗಳ ಹಿಂದೆ ಜಮೀನಿಗೆಲ್ಲ ಜೋಳ ಹಾಕಿದ್ದಾರೆ. ಬೆಳೆಯೇನೋ ಚೆನ್ನಾಗೇ ಬೆಳೆದಿತ್ತು. ಇದನ್ನ ನೋಡಿದ ಕೆಲ ಕಿಡಿಗೇಡಿಗಳು ರಾತ್ರೋರಾತ್ರಿ ಟ್ರ್ಯಾಕ್ಟರ್ ತಂದು ಹಾಳು ಮಾಡಿದ್ದಾರೆ. ಇದರಿಂದ ರೈತ ಗೋಡಾಡ್ತಾ ಪರಿಹಾರಕ್ಕಾಗಿ ಸರ್ಕಾರದತ್ತ ಕೈ ಚಾಚಿದ್ದಾರೆ. ರಾತ್ರಿ ಬಂದು ಹಿಂಗೆ ಕುಂಟೆ ಹರ್ಕೊಂಡು ಹೋಗ್ಯಾರ. ಯಾರಿಗೆ ನಾವೇನು ದುಶ್ಮನಲ್ಲ, ಇನ್ನೊಬ್ಬರಲ್ಲ. ಇಷ್ಟು ನಮನಿ ರಾತ್ರಿ ಬಂದು ಹೊಡ್ಯಕ್ಕೆ ನಾವು ಏನು ಮಾಡಿದ್ದೀವಿ? ಯಾರು ಏನೂ ಮಾಡಿಲ್ಲ. ನಾವು ಇಂಥ ಪರಿ ಬಂದು ಹಿಂಗೆ ಯಾಕೆ ಮಾಡಿದ್ದಾರೆ? ಇದು ಎದ್ರ ಸಲುವಾಗಿ ಎಂಬುದು ಗೊತ್ತಾಗಬೇಕು. ಯಾರು ಪೊಲೀಸ್ ಸ್ಟೇಷನ್ ಆಗಲಿ ಎಲ್ಲಿ ಆಗಲಿ ಯಾರಿದ್ದಾರೋ ಅವ್ರು ಸ್ವಲ್ಪ ನಮ್ಗೆ ಯಾರು ಎಂಬುದು ತಿಳಿಸಿಕೊಡ್ಬೇಕಷ್ಟೇ ಸರ್ಕಾರ. ಈ ಥರ ನಾವಿದ್ರೆ ಯಾರಿಗೂ ದೋಷೆ ಇಲ್ಲ, ಯಾರ ಹತ್ರ ಜಗಳನ ಆಡಲ್ಲ, ಯಾರಿಗೆ ಏನೋ ಅನ್ನಲ್ಲ. ನಾವು ರಾತ್ರಿ ಮಲ್ಕೊಂಡಾಗ 12-1 ಗಂಟೆಗೆ ಬಂದಾರ, ಯಾವಾಗ ಬಂದಾರ ಬಂದ್ಬಿಟ್ಟು ಹೊಲಲ್ಲ ಈ ಥರ ಹೊಡೆದು ಹೋಗ್ಬಿಟ್ಟಾರ್ರಿ. ನಾವು ಬೆಳಗ್ಗೆ ಬಂದು ನೋಡಿಬಿಟ್ಟಿವಿ, ಈ ಥರ ಮಾಡ್ಯಾರ. ಮತ್ತು ನಮ್ಗೆ ಯಾರು ಏನಂತ ಗೊತ್ತಾಗಿಲ್ಲ ರೀ. ನೀವೇ ಸರ್ಕಾರ ದಯವಿಟ್ಟು ನೋಡಿ ನಮ್ಗೆ ಇದರಲ್ಲಿ ಏನನ್ನ ಪರಿಹಾರ ಮಾಡಬೇಕು. ಒಟ್ನಲ್ಲಿ ಬೆಳೆಯನ್ನ ಬೆಳೆದು ವರ್ಷವಿಡೀ ಕುಟುಂಬ ಸಾಕಬೇಕಿದ್ದ ಅನ್ನದಾತನ ಬದುಕಿಗೆ ದುಷ್ಕರ್ಮಿಗಳು ಕೊಳ್ಳಿಟ್ಟಿದ್ದಾರೆ. ಇಂಥವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕಿದೆ. ಗಣೇಶ್ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ.